ಲಕ್ಕುಂಡಿಯಲ್ಲಿ ಬಗೆದಷ್ಟು ಪ್ರಾಚ್ಯ ಅವಶೇಷಗಳು ಲಭ್ಯವಾಗ್ತಾ ಇದೆ. ನಿಧಿ ಶೋಧ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ಪ್ರಾಚೀನ ಅವಶೇಷಗಳು ಲಭ್ಯವಾಗ್ತಾ ಇದೆ. ಇನ್ನು ಬಾವಿಯಲ್ಲೂ ಕೂಡ ದೇವರ ಮೂರ್ತಿ ಪತ್ತೆಯಾಗಿದೆ. ಅದೇ ಸ್ಥಳದಲ್ಲಿ ಇದ್ದಂತಹ ಒಂದು ಬಾವಿಯಲ್ಲೂ ದೇವರ ಮೂರ್ತಿ ಪತ್ತೆಯಾಗಿದೆ. ಜಮೀನಿನ ಪಂಪ್ ಸೆಟ್ ಅನ್ನೇ ಶಿಲೆಗಳಿಂದ ನಿರ್ಮಾಣ ಮಾಡಲಾಗಿದೆ. ಆ ಪಂಪ್ ಸೆಟ್ ಏನಿತ್ತು ಜಮೀನಿನಲ್ಲಿ ಅದನ್ನೇ ಶಿಲೆಗಳಿಂದ ನಿರ್ಮಾಣ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ. ಕೀರ್ತಿ ಮುಖ, ದ್ವಾರಪಾಲಕರು, 2 ಹೆಡೆಯ ನಾಗರ ಕಲ್ಲು ಕೂಡ ಪತ್ತೆಯಾಗಿದೆ. 12ನೇ ಶತಮಾನದ ದಾನಶಾಸ್ತ್ರ ಶಿಲೆ ಕೂಡ ಪತ್ತೆಯಾಗಿದೆ. ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಬಾದಾಮಿ ಚಾಲುಕ್ಯರ ಕಾಲದ್ದು ಅನ್ನುವಂತಹ ಮಾಹಿತಿಗಳು ಈಗ ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇದೆ. ನಿನ್ನೆ ಶೋಧ ಕಾರ್ಯದ ವೇಳೆಯಲ್ಲಿ ಒಂದು ಪಚ್ಚೆ ಕಲ್ಲು ಕೂಡ ಪತ್ತೆಯಾಗಿತ್ತು. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ಪಚ್ಚೆ ಕಲ್ಲು ಯಾವಾಗ ಲಭ್ಯವಾಯಿತು, ಜೊತೆಗೆ ದೇವರ ಮೂರ್ತಿಗಳು, ಕೆತ್ತನೆ ಮಾಡಿರುವಂತಹ ಶಿಲೆಗಳು ಲಭ್ಯವಾಯಿತು. ಆಗ ಎಲ್ಲವೂ ಕೂಡ ನಿಚ್ಚಳ ಆಗೋಯಿತು. ಇದೆಲ್ಲವೂ 12ನೇ ಶತಮಾನದ್ದು ಅಂತ ಸ್ಥಳದಲ್ಲಿ ಇರುವಂತಹ ಅಧಿಕಾರಿಗಳು ಈಗ ಅಂದಾಜು ಮಾಡಿದ್ದಾರೆ. ಶೋಧ ಮಾಡುವಂತಹ ದಿನವೇ ಹಲವಾರು ಅವಶೇಷಗಳು ಪತ್ತೆಯಾಗಿತ್ತು. ಅದಾದ ಬಳಿಕ ಈಗ ದಿನದಿಂದ ದಿನಕ್ಕೆ ಪ್ರಾಚೀನ ಕಾಲದ ವಸ್ತುಗಳು ಪತ್ತೆಯಾಗ್ತಾ ಇದ್ದಾವೆ. ಶಿಲೆಗಳು ಜೊತೆಗೆ ಮೂರ್ತಿಗಳು ಕೂಡ ಪತ್ತೆಯಾಗಿದೆ. ಒಂದು ಪಚ್ಚೆ ಕಲ್ಲು ಕೂಡ ಪತ್ತೆಯಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಹೀಗಾಗಿ ಸ್ಥಳಕ್ಕೆ ಆಗಮಿಸಿರುವಂತಹ ಅಧಿಕಾರಿಗಳು ಈಗ ಮತ್ತಷ್ಟು ಅವಶೇಷಗಳನ್ನು, ಪ್ರಾಚೀನ ಕಾಲದ ಒಂದು ಅವಶೇಷಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಶಿಲೆಗಳಾಗಿರಬಹುದು, ಜೊತೆಗೆ ಮೂರ್ತಿಗಳಾಗಿರಬಹುದು, ಇದೆಲ್ಲವೂ ಕೂಡ ಪತ್ತೆಯಾಗ್ತಾ ಇದೆ. ಅದರಲ್ಲೂ ಒಂದು ಪಂಪ್ ಸೆಟ್ಗೆ ಅಳವಡಿಕೆ ಮಾಡಿದ್ದಂತಹ, ಅಂದರೆ ಅದನ್ನು ನಿರ್ಮಾಣ ಮಾಡೋದಕ್ಕೆ ಅಂತ ಬಳಕೆ ಮಾಡಿರುವಂತಹ ಕಲ್ಲೇನಿದೆ ಅದು ಕೂಡ ಶಿಲೆಯಿಂದಲೇ ನಿರ್ಮಾಣ ಆಗಿದೆ ಅನ್ನೋ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಕೆಲವೊಂದು ಕಡೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಗೋಡೆಗಳು, ಅದರಲ್ಲೂ ಕೂಡ ಇದೇ ರೀತಿಯಾದಂತಹ ಶಿಲೆಗಳ ಒಂದು ಕಲ್ಲುಗಳನ್ನು ಬಳಕೆ ಮಾಡಿರುವಂಥದ್ದು ಈಗ ಪತ್ತೆಯಾಗಿದೆ. ಹೀಗಾಗಿ ಗದಗದ ಲಕ್ಕುಂಡಿ ಬಗೆದಷ್ಟು ಪ್ರಾಚೀನ ಕಾಲದ ವಸ್ತುಗಳು ಈಗ ಬಯಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ಈ ರೀತಿಯ ಒಂದು ಕೆತ್ತನೆಯ ಮೂರ್ತಿಗಳು ಪತ್ತೆಯಾಗ್ತಾ ಹೋಗ್ತಾ ಇದೆ. ಹೀಗಾಗಿ ಈಗ ಸ್ಥಳದಲ್ಲಿ ಇರುವಂತಹ ಅಧಿಕಾರಿಗಳು ಮತ್ತಷ್ಟು ಉತ್ಖನನ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಮತ್ಯಾವ ಅವಶೇಷಗಳು ಲಭ್ಯವಾಗುತ್ತೆ ಅದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ನಿಧಿ ಶೋಧ ಮಾಡುವಂತಹ ಸಂದರ್ಭದಲ್ಲಿ ಆರಂಭವಾಗಿದ್ದಂತಹ ಈ ಉತ್ಖನನ ಮತ್ತೆ ಮುಂದುವರಿತಾ ಇದೆ. ಬಿಸಿಲು ಬಿಡಿ ಸರ್ ಅಂದ್ರೆ ಸ್ಕ್ಯಾನ್ ಮಾಡಿರೋದು ಕರೆಕ್ಟ್ ಕಾಣದ ತಡ್ರಿ ಒಂದೇ ಸೆಕೆಂಡ್ ತಡ್ರಿ ಒಂದಿಟ್ಟ ಬಿಸಿಲು ಬಿಡಿ ಸರ್ ಅಂದ್ರೆ ಸ್ಕ್ಯಾನ್ ಮಾಡಿರೋದು ಕರೆಕ್ಟ್ ಕಾಣದ ತಡ್ರಿ ಒಂದೇ ಸೆಕೆಂಡ್ ತಡ್ರಿ ಒಂದಿಟ್ಟ ಬಿಸಿಲು ಬಿಡಿ ಸರ್ ಅಂದ್ರೆ ಸ್ಕ್ಯಾನ್ ಮಾಡಿರೋದು ಕರೆಕ್ಟ್ ಕಾಣದ ತಡ್ರಿ ಒಂದೇ ಸೆಕೆಂಡ್ ತಡ್ರಿ ಒಂದಿಟ್ಟ ಬಿಸಿಲು ಬಿಡಿ ಸರ್ ಅಂದ್ರೆ ಸ್ಕ್ಯಾನ್ ಮಾಡಿರೋದು ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಶೋಧ ಕಾರ್ಯ ಮಾಡುವಂತಹ ಸಂದರ್ಭದಲ್ಲಿ ಒಂದು ಪಚ್ಚೆ ಕಲ್ಲು ಕೂಡ ಪತ್ತೆಯಾಗಿತ್ತು. ಇದರ ಜೊತೆಗೆ ಹಲವಾರು ದೇವರ ಮೂರ್ತಿಗಳು ಕೂಡ ಪತ್ತೆಯಾಗಿದ್ದಾವೆ. 12ನೇ ಶತಮಾನದಲ್ಲಿ ಕೆತ್ತನೆ ಮಾಡಿರುವಂತಹ ಶಿಲೆಗಳು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೀರ್ತಿ ಮುಖ, ದ್ವಾರಪಾಲಕರು, 2 ಹೆಡೆಯ ನಾಗರ ಕಲ್ಲು ಕೂಡ ಒಂದು ಪತ್ತೆಯಾಗಿದೆ. ಇದೆಲ್ಲ 12ನೇ ಶತಮಾನದ ಒಂದು ಕೆತ್ತನೆಗಳು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ದಾನಶಾಸ್ತ್ರ ಶಿಲೆ ಕೂಡ ಪತ್ತೆಯಾಗಿದೆ. ಕಲ್ಯಾಣ ಚಾಲುಕ್ಯರು, ಹೊಯ್ಸಳರು, ಬಾದಾಮಿ ಚಾಲುಕ್ಯರ ಕಾಲದ್ದು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಇಲ್ಲಿ ಶಿಲೆಗಳು ಪತ್ತೆಯಾಗೋದಕ್ಕೆ ಕಾರಣ ಏನು, ಅದಕ್ಕೂ ಕೂಡ ನಂಟಿರುತ್ತೆ. ಯಾರು ಇದನ್ನು ಆ ಸಂದರ್ಭದಲ್ಲಿ ಕೆತ್ತನೆ ಮಾಡಿದ್ರು,
ಇಲ್ಲಿ ಆ ಸಂದರ್ಭದಲ್ಲಿ ಇರಬಹುದಾದಂತಹ ಒಂದು ಉಲ್ಲೇಖ ಅಂದರೆ ದೇವಸ್ಥಾನನೋ ಅಥವಾ ಆ ಕಾಲದಲ್ಲಿ ಇಲ್ಲಿ ಕೆತ್ತನೆ ಮಾಡಬಹುದಾಗಿರುವಂತಹ ಯಾವುದಾದ್ರೂ ರೆಕಾರ್ಡ್ಸ್ಗಳು ಏನಾದರೂ ಇದ್ದರೆ ಅದನ್ನು ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅಂದರೆ ಇತಿಹಾಸದಲ್ಲಿ ಇದಕ್ಕಿರುವಂತಹ ಉಲ್ಲೇಖ ಏನು, ಲಕ್ಕುಂಡಿ ಗ್ರಾಮದಲ್ಲಿ ಇದೆಲ್ಲ ಪತ್ತೆಯಾಗೋದಕ್ಕೆ ಕಾರಣ ಏನು, ಅದನ್ನು ಕೂಡ ಒಂದೆಡೆ ಪತ್ತೆ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ. ಸದ್ಯಕ್ಕೆ ಸ್ಥಳದಲ್ಲಿ ಬಗೆದಷ್ಟು ಪ್ರಾಚೀನ ಕಾಲದ ವಸ್ತುಗಳು, ಕೆತ್ತನೆಗಳು ಬಯಲಾಗ್ತಾ ಇದ್ದಾವೆ. ಈ ನಡುವೆ ಅಧಿಕಾರಿಗಳು ಮತ್ತಷ್ಟು ಉತ್ಖನನ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೊಂದೆಡೆ ಒಂದು ಪಂಪ್ ಸೆಟ್ಗೆ ಅಳವಡಿಕೆ ಮಾಡಿದ್ದಂತಹ ಕೆಲವೊಂದು ಕಲ್ಲುಗಳೇನಿತ್ತು ಅದರಲ್ಲಿ ಆ ಶಿಲೆಗಳು ಇರುವಂಥದ್ದು ಕೂಡ ಪತ್ತೆಯಾಗಿದೆ. ಕೆತ್ತನೆ ಮಾಡಿರುವಂತಹ ಕೆಲವು ಕಲ್ಲುಗಳು ಕೂಡ ಪತ್ತೆಯಾಗಿದ್ದಾವೆ. ಅದನ್ನೇ ಹಾಕಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದೆಡೆ ಬಾವಿಯ ಒಳಗೂ ಕೂಡ ಒಂದು ಮೂರ್ತಿ ಪತ್ತೆಯಾಗಿದೆ.